ಮುಚ್ಕೊಂಡು ಕನ್ನಡದ ರಾಮಯ್ಯ ಸಿದ್ದರಾಮಯ್ಯ ಕನ್ನಡದ ಕಳಕಳಿ ಇರುವಂಥ ಮುಖ್ಯಮಂತ್ರಿ ಅಂತ ನಾವು ಹೇಳ್ತೇವೆ. ಆದ್ರೆ ಇಡೀ ಸರ್ಕಾರನವೇ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹೇಳ್ತಾರೆ. ಆದರೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಕನ್ನಡದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ನಾಡದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಒಂದು ಕಡೆ ಕನ್ನಡಿಗರನ್ನ ಅಭಿನಂದಿಸುವಂಥ ಕೆಲಸ ಮಾಡಿ ಇನ್ನೊಂದು ಹಿತ್ತಲ ಭಾಗಲ್ಲೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಏನೋ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನುಮಾನ ಆಗ್ತಾ ಇದೆ. ಯಾಕಂದ್ರೆ ಹಿಂದಿನ ಜಿಲ್ಲಾಧಿಕಾರಿಗಳನ್ನು ನಾವು ಭಾಳಷ್ಟು ಜಿಲ್ಲಾಧಿಕಾರಿಗಳನ್ನು ನೋಡಿದ್ದೀವಿ. ಅವರ ತ್ಯಾಗ, ಅವರ ಶ್ರಮ ಕನ್ನಡಕ್ಕೋಸ್ಕರ ಭಾಳಷ್ಟು ದೊಡ್ಡದಿದೆ. ಆದರೆ ಇಲ್ಲೇ ಈಗ ಬಂದಿರುವಂಥ ಅಧಿಕಾರಿ ಬರೇ ನಾನು ಕಾನೂನು ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾನು ಅವರ ಭಾಷೆ ಪ್ರಕಾರ ಕೊಡಬೇಕಾಗತ್ತೆ ಅಂಥೇಳಿ ಒಂದು ಉದ್ದಟತನವನ್ನು ಪ್ರದರ್ಶಿಸ್ತಾ ಇರುವಂಥ ಜಿಲ್ಲಾಧಿಕಾರಿಗಳು ಇದನ್ನು ಇಲ್ಲಿಗೆ ಕೈ ಬಿಡಬೇಕು. ಯಾಕಂದ್ರೆ ಅವ್ರಿಗೆ ನೀವು ಮೌಖಿಕವಾಗಿ ಏನೋ ಲಿಖಿತವಾಗಿ ಆದೇಶ ಮಾಡಿದ್ರೇನೋ ಗೊತ್ತಿಲ್ಲ. ಆದರೆ ಅವರೆಲ್ಲ ಕೂಡ ಕೆಲ ಬೆಳಗಾವಿಯ ಪಂಚಾಯಿತಿಗಳಲ್ಲಿ ಪಹಣಿ ಪತ್ರಿಕೆಗಳ ಉತ್ತಾರಗಳ ಕೈಬರಹ ಉತ್ತಾರಗಳನ್ನು ಮರಾಠಿಯೊಳಗೆ ಬರೆದು ಕೊಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸುವುದಿಲ್ಲ. ಯಾರು ಅಧಿಕಾರಿಗಳು ಇಂಥದ್ದು ಮಾಡಿದಾರೋ ಅಂಥವ್ರ ಮೇಲೆ ಕಾನೂನು ರೀತಿಯಾದಂಥ ಸೂಕ್ತ ಕ್ರಮವನ್ನು ತಗೊಳ್ಬೇಕು, ಅವನ್ನ ಅಮಾನತ್ತಿಡಬೇಕು. ಇಲ್ಲ ಅಂದರೆ ಬೆಳಗಾವಿ ಜಿಲ್ಲಾಧಿಕಾರಿ ಓಡಿಸಿ ಕನ್ನಡ ಉಳಿಸಿ ಅನ್ನುವಂಥ ಆಂದೋಲನವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕಾಗತ್ತೆ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ.